ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮಿದ್ರಂತ ಅನ್ಕೊಳಕತ್ತೀನಿ. ಸೊ ಬರ್ರಿ ಇವತ್ತಿನ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡೋನು. ನಾವಿವಾಗ ಬನಶಂಕರಿ ಗುಡಿಗೆ ಬಂದೀವ್ರಿ. ಆಕ್ಚುಲಿ ನಮ್ಮ ಮನೆ ಹತ್ರನೇ ಐತಿ ಬನಶಂಕರಿ ಗುಡಿ. ನಾವು ಅವಾಗ ಬಂದಿರ್ತೀವಿ. ಹಂಗ ಅಮಾಸಿ ಹುಣ್ವಿಗಂತೂ ಮಿಸ್ ಮಾಡಂಗೇ ಇಲ್ಲ, ಖಂಡಿತ ಇಲ್ಲಿ ಹೋಗ್ತೀವಿ. ಗುಡಿ ಆಜು ಬಾಜು ಹಂಗ ನೋಡಾಕತ್ತಿದ್ವಿ. ಇಲ್ಲಿ ನೋಡ್ರಿ ಗಣಪ ಬಿಟ್ಟಾನ ಫೈನಲ್ ಆಗಿ. ಸೊ ಇವಾಗ ಗಣಪತಿನ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಾರ. ಬಾಳ ಚಂದ ಇದ್ವು, ವೆರೈಟಿ ಗಣಪತಿ ಇದ್ವು. ಹಂಗ ಒಂದಿಷ್ಟು ಕಲರ್ ಹಚ್ಚಿದ್ವಿ ರೀ, ಇನ್ನೊಂದಿಷ್ಟು ಕಲರ್ ಇಲ್ಲದ್ವು ಇದ್ವು. ಅಂದ್ರ ಪೇಂಟಿಂಗ್ ಮಾಡ್ಲಾರದ್ವಿದ್ವು. ಅದ್ರೊಳಗ ಸೈಜ್ ವೈಸ್ ಇದ್ವು. ಸಣ್ಣ ಸೈಜ್ ಇಂತ ದೊಡ್ಡ ಸೈಜ್ ತನಾನು ಗಣಪತಿ ಇದ್ವು. ಇಲ್ಲೇ ನೋಡ್ರಿ ಒಂದ್ ಗಣಪತಿನ ಪೂಜೆ ಮಾಡ್ಯಾರ. ಇವನ್ನೆಲ್ಲಾ ನೋಡ್ಕೊಂಡು ಆಮೇಲೆ ದೇವಿ ದರ್ಶನ ತಗೊಂಡು ವಾಪಸ್ ಹೋಗುನ್ ಬರ್ರಿ. ಇವಾಗ ಜಸ್ಟ್ ದೇವಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಏನಂದ್ರೆ ಗುಡಿ ಕದಾನ ಹಾಕಿಬಿಟ್ಟಿತ್ತು. ನಾವು ಲೇಟಾಗಿ ಹೋದ್ವಿ, 11:30 ಅಂದ್ರೆ ಕ್ಲೋಸ್ ಆಗಿಬಿಡ್ತೈತಂತ. ಬಟ್ ಗೊತ್ತಾಗಲಿಲ್ಲ ನಮಗೆ ಟೈಮಿಂಗ್. ಅದಕ್ಕೆ ಆಮೇಲೆ ಇವತ್ತು ಶ್ರಾವಣ ಮಾಸ ಇರೋದ್ರಿಂದ ನಾವು ಪ್ರತಿ ವರ್ಷ ಶ್ರಾವಣ ಮಾಸದೊಳಗೆ ಶನಿವಾರ ಕುಂಕುಮ ಪೂಜೆ ಮತ್ತು ಅಭಿಷೇಕಕ್ಕೆ ಕೊಟ್ಟಿರ್ತೀವಿ ಹನುಮಂತಗೆ. ಸೊ ಅಲ್ಲೇ ಬನಶಂಕರಿ ಗುಡಿ ಪಕ್ಕದಾಗ ಹನುಮಂತಂದು ಗುಡಿ ಐತಿ. ಸೊ ಅಲ್ಲಿ ಕೊಟ್ಟಿದ್ವಿ. ಅದ್ರದ್ದು ಪ್ರಸಾದ ತೊಗೋಬೇಕಂತ ಹೇಳಿ ಬಂದಿದ್ವಿ. ಆದ್ರೆ ಓಪನ್ ಇರಲಿಲ್ಲ. 5:00 ಬಾ ಅಂತ ಹೇಳಿದರು. ಸೊ ಇವಾಗ ಮತ್ತು 5:00 ಹೋಗಬೇಕು. ಸೊ ನಡ್ರಿ ಇವಾಗ ಮನೆಗೆ ಹೋಗೋಣಂತ. ಮನೆಗೆ ಹೋಗಿಂದ ಆಮೇಲೆ ಬೆಟ್ಟಾಗ್ತೀನಿ. ಮಳೆ ಬರ್ತೈತೆ ಅಂಥೇಳಿ ಛತ್ರಿ ತೊಗೊಂಬಂದೀನಿ ನೋಡ್ರಿ. ಆದ್ರೆ ಈ ಕಡೆ ಮಳಿನೂ ಬರವಲ್ದು, ಬಿಸಿಲು ಹತ್ತವಲ್ದು, ಏನೂ ಇಲ್ಲ ಇಲ್ಲಿ ನೋಡ್ರಿ. ಸಂಜಿಕ ಮಾರ್ಕೆಟಿಗೆ ಹೋಗಿದ್ವಿ, ಅಂದ್ರೆ ದುರ್ಗದ ಬೈಲಿಗೆ ಹೋಗಿದ್ವಿ. ಆಕ್ಚುಲಿ ಏನಂದ್ರ ನಮ್ ರಿಲೇಟಿವ್ ಒಬ್ರು ಹೊಸದಾಗಿ ಟೈಲರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕತ್ತಾರ. ಸೊ ಅವರಿಗೆ ಒಂದಿಷ್ಟು ಚೂಡಿ ಸೆಟ್, ಆಮೇಲೆ ಕ್ಲಾತ್ ಮಟೀರಿಯಲ್, ಆಮೇಲೆ ಲೇಸ್, ಸೊ ಇವೇನೇನ್ ಇರ್ತಾವ ನೋಡ್ರಿ ಟೈಲರಿಂಗ್ ರಿಲೇಟೆಡ್. ಸೊ ಅವನ್ನೆಲ್ಲಾನು ತಗೊಂಬರ್ಬೇಕಂತ ಹೇಳಿ ಬಂದಿದ್ವಿ. ನಮಗೆ ಆಕ್ಚುಲಿ ಆಲ್ಮೋಸ್ಟ್ ಆಲ್ ಈ ಶಾಪ್ ಒಳಗ ಎಲ್ಲಾ ಐಟಮ್ಸ್ ಸಿಕ್ಕಿದ್ದು. ಇದು ದುರ್ಗದ ಬೈಲ್ ಸ್ಟ್ರೀಟ್ ಫುಡ್ ಏನ್ ಇರ್ತೈತಿ ನೋಡ್ರಿ, ಸೊ ಅದ್ರ ಪಕ್ಕಕ್ಕ ಐತಿ. ಚೆನ್ನಾಗಿತ್ರಿ ಕಲೆಕ್ಷನ್ ಎಲ್ಲ. ಹಲೋ, ಆಕ್ಚುಲಿ ನಂಗೆ ನಿನ್ನೆ ಲಾಗ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ನಾವ್ ಇವತ್ತ ಹೊಂಟೇವಿ ಬಸಾಪುರ್ಕ. ಪ್ರತಿ ವರ್ಷ ಶ್ರಾವಣ ಮಾಸದೊಳಗ ನಾವು ಬಸಾಪುರ್ಕ ಹೋಗಿ ಹನ್ಕಾಯಿ ಮಾಡಿಸ್ಕೊಂಡ್ ಬರ್ತೇವಿ ಬಸವಣ್ಣಗ. ಸೊ ಅದಕ್ಕೆ ಇವತ್ತು ಹೊಂಟೇವಿ ನಾವು. ಇದು ಬಸಾಪುರ ನಮ್ದು ಹಿರೇನರ್ತಿ ಏನೈತಿ ನೋಡ್ರಿ, ಅದರಿಂದ ಒಂದ್ 4 ಕಿಲೋಮೀಟರ್ ಆಕೇತಿ. ಆಕ್ಚುಲಿ ಏನಂದ್ರಿ, ಶ್ರಾವಣ ಮಾಸದೊಳಗ ಫುಲ್ ಬರೀ ಟೆಂಪಲ್ಗೆ ಅಡ್ಡಾಡೋದ ಇರ್ತೈತಿ. ಟೆಂಪಲ್ ರನ್ ಅಂತಾನ ಹೇಳ್ಬಹುದು. ಎಲ್ಲಾ ಕಡೆ ಹೋಗಿ ಹನ್ಕಾಯಿ ಮಾಡಿಸ್ಕೊಂಡು ಬರುದಿರ್ತೈತಿ. ಯಾಕಂದ್ರೆ ಈ ಶ್ರಾವಣ ತಿಂಗಳ ಬಾಳ ಸ್ಪೆಷಲ್ ಇರ್ತೈತಿ. ಸೊ ಇವಾಗ ಹೋಗುನ್ ಬರ್ರಿ ಬಸಾಪುರ್ಕ. ಆಕ್ಚುಲಿ ಏನಂದ್ರೆ ಇಲ್ಲೇ ಫ್ಯೂಲ್ ಹಾಕ್ಸಿದ್ವಿ ನಾವು. ಸೊ ಅವ್ರು 20 ಗಟ್ಟಿ ಕೊಟ್ರು. ಈ ತರ ಐತ್ ನೋಡ್ರಿ 20 ಗಟ್ಟಿ. ನಾವು ನೋಡಿರ್ಲೇ ಇಲ್ಲ 20 ಗಟ್ಟಿ ಬಂದಿರೋದು. ಸೊ ನೀವ್ ಯಾರ್ಯಾರು ನೋಡಿರಿ ಕಾಮೆಂಟ್ ಹಾಕ್ರಿ. ಇಲ್ಲಿ ನೋಡ್ರಿ ಹೆಸರು ಹಾಕ್ಯಾರ. ಎಲ್ಲಾ ಕಡೆನು ಹೆಸರಿನ ಸುಗ್ಗಿಯಲ್ಲಿಗ ಅದ್ರ ಸಂಬಂಧ ಹೆಸರು ಹಾಕತಾರ. ಬಿಸ್ಲಿಗೆ ಚಲೋ ಆಗ್ತೈತಿ, ಒಣಗ್ತೈತಿ ಅಂತ ಹೇಳಿ. ಸೊ ಫೈನಲ್ ಆಗಿ ನಾವು ಗುಡಿಗೆ ಬಂದ್ವಿ ನೋಡ್ರಿ. ಇವತ್ತ ಜಾಸ್ತಿ ಜನ ಬಂದಾರ ನೋಡ್ರಿ. ಬಸಾಪುರ ಬಸವಣ್ಣಗ ಜಾತ್ರೆ ನಡಿತೈತಿ ಶ್ರಾವಣ ಮಾಸದೊಳಗ 4ನೇ ಸೋಮವಾರ. ಸೊ ಬಾಳ ಅಂದ್ರ ಬಾಳ್ ಚಂದ ಆಗ್ತೈತಿ ನೋಡ್ರಿ. ಎಲ್ಲಾ ಸುತ್ತಮುತ್ತಲ ಹಳ್ಳಿಯವ್ರೆಲ್ಲಾರು ಕೂಡಿ ಜಾತ್ರೆ ಮಾಡ್ತಾರ. ಎಲ್ಲಾರು ಬಂದಿರ್ತಾರ, ಬಹಳಷ್ಟು ಜನ ಇರ್ತಾರ. ಆಮೇಲೆ ಇಲ್ಲಿ ಒಬ್ಬೊಬ್ರೆ ಎಲ್ಲಿ ಪೂಜೆ ಕಟ್ಟಿಸ್ತಾರ. ಆಲ್ಮೋಸ್ಟ್ ಆಲ್ ಎಲ್ಲಾರು ಎಲ್ಲಿ ಪೂಜೆ ಕಟ್ಟಿಸ್ತಾರ. ಸೊ ನಮ್ ಮನಿ ಕಡೆಯಿಂದನು ನಾವು ಎಲ್ಲಿ ಪೂಜೆ ಕಟ್ಟಿಸ್ತೀವಿ. ಸೊ ಎಲ್ ಪೂಜೆ ಯಾವ ತರ ಇರ್ತೈತಿ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲೇ ಒಬ್ರು ಎಲ್ ಪೂಜೆ ಕಟ್ಟಿಸಾಕತ್ತಿದ್ರ. ಆಕ್ಚುಲಿ ನಮ್ಮ ಮನಿ ಕಡೆಯಿಂದ ನಾವು 4ನೇ ಸೋಮವಾರನ ಎಲ್ ಪೂಜೆ ಕಟ್ಟಿಸಿದ್ವಿ. ಆದ್ರೆ ಇಲ್ಲೇ ಒಬ್ಬೊಬ್ರು 5ನೇ ಸೋಮವಾರಕ್ಕೆ ಎಲ್ ಪೂಜೆ ಕಟ್ಟಿಸಾಕತ್ತಿದ್ರು. ಯಾಕಂದ್ರೆ ಶ್ರಾವಣದೊಳಗ ಈ ಸತಿ 5 ಸೋಮವಾರ ಬಂದಾವು. ಹಂಗ ಬಸವಣ್ಣನ ಗುಡಿ ಪಕ್ಕಕ್ಕ ಇಲ್ಲೇ ಈಶ್ವರ್ ಗುಡಿ ಇತ್ತು.
ಇವಾಗ ಹನ್ಕ ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಅದಾದ್ಮೇಲೆ ನೆಕ್ಸ್ಟ್ ನಾವು ವಾಪಸ್ ಹಿರೇನೆರ್ತಿಗೆ ಹೊಂಟೇವಿ ಅಂದ್ರೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿಗೆ ಊರಿಗೆ ಹೊಂಟೇವಿ. ಸೊ ನಡ್ರಿ ಹೋಗೋಣ ಅಂತ. ಇಲ್ಲೇ ನಮ್ಮ ಮಮ್ಮಿ ನನಗೆ ದೇವ್ರಿಗೆ ಏರ್ಸಾಕ ಹೂ ಹರಿದ್ ಕೊಡತ್ತಾಳ. ಬಿಕಾಸ್ ಇಲ್ಲೇ ಹೂವಿನ ಗಿಡ ಭಾಳ ಅದಾವು. ಇವನ್ನ ಹರಿದ್ ಕೊಡ. ಗುಲಾಬಿ ಹೂ ನಮ್ಮ ಮಮ್ಮಿ ತೋಟ ನೋಡ್ರಿ ಇಲ್ಲಿ ಹೆಂಗೈತಿ. ಇದನ್ನ ಇಷ್ಟಕೊಂಡ ಹೂ ಹೇಳತ್ತಿದ್ವ, ಆದ್ರೆ ಈಗ ಮಧ್ಯಾಹ್ನ ಆಗೈತಿ. ಸೊ ಅದ್ರ ಸಂಬಂಧ ಇಲ್ಲ, ಮುಂಜಾನೆ ಬಂದಿದ್ರೆ ಇನ್ನೂ ಭಾರಿ ಭಾರಿ. ತೋರಿಸ್ ಮಮ್ಮಿ, ಹೂ ತೋರಿಸು ತೋರಿಸು ತೋರಿಸು. ಹಾ ರೆಡಿ ಅಕ್ಕನಪ್ಪ ಅಪ್ಪಾಜಿ ಎಲ್ಲ ಸಾಕು ಬಾ ರೀ. ಹಾಯ್ ಹಾಯ್. ಇವಾಗ ಹೋಗಿ ಬಂದ್ವಿ, ಬಸಾಪುರಕ್ಕೆ ಹೋಗಿ ಬಂದು ಮಸ್ತಾಗಿ ಊಟ ಮಾಡಿ ಆಮೇಲೆ ಇವಾಗ ಹೊಂಟಿವಿ ಮತ್ತ ಹುಬ್ಬಳ್ಳಿಗೆ. ಬಾಯ್, ಹೋಗಿ ಬರ್ತೀನಿ. ಇವಾಗ ಹೊಂಟ್ವಿ. ಚೀಲ ಇಟ್ಟೆ ಇಲ್ಲ, ಮಮ್ಮಿ ಕೊಡಲ್ಲ. ಇದನ್ನ ನಾನು ಇದನ್ನ ತಗೊಂಡೇನಿ. ಇದನ್ನ ಎಲ್ಲಾ ಸಾಮಾನು ಇಟ್ಟೈತಿ ಇದ್ರಾಗ. ತಡಿ ಅದು ಇವಾಗ ಜಸ್ಟ್ ಹುಬ್ಬಳ್ಳಿಗೆ ಬಂದ್ವಿ ನೋಡ್ರಿ. ಬಸಾಪುರಕ್ಕೆ ಹೋಗಿ ಆಮೇಲೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಊರ ಅಂದ್ರೆ ನಮ್ಮ ಊರ ಹಿರೇನೆರ್ತಿಗೆ ಹೋಗಿ ಅವ್ರ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಹುಬ್ಬಳ್ಳಿಗೆ ಇವಾಗ ರೀಚ್ ಆದ್ವಿ. ಆಕ್ಚುಲಿ ನಾವು ಬೆಳಗ್ಗೆ ಜಲ್ದಿನ ಹೋಗಿದ್ವಿ, 8:30 ಅಂದ್ರೆ ಹೋಗಿದ್ವಿ ನಾವು. ಇವಾಗ 6 ಗಂಟೆ ಆಗೈತಿ, ಸಂಜೆನ ಆಗೈತಿ. ಇವಾಗ ಚಾ ಕುಡಿಬೇಕು. ಬರ್ರಿ ಚಾ ಕುಡಿದು ಆಮೇಲೆ ಮುಂದೆ ಏನೇನ್ ಆಗ್ತೈತಿ ಅಂತ ನೋಡೋಣ. ಆಕ್ಚುಲಿ ಏನಾಗೈತೆ ಅಂದ್ರೆ ಚಾ ಮೊದ್ಲ ಮಾಡಿ ಇಟ್ಬಿಟ್ಟಾರ. ಸೊ ಜಸ್ಟ್ ಬಿಸಿ ಅಷ್ಟ ಮಾಡ್ಕೊಂಡೆ, ಬಿಸಿ ಮಾಡ್ಕೊಂಡೆ ಚಾ ಕುಡಿದೆ. ಸೊ ಇವಾಗ ಬಿಸಿ ಮಾಡಕ್ಕಂತ ಹೇಳಿ ಇಟ್ಟೀನಿ. ಬಂದೆ. ಅದರ ಜೊತೆಗೆ ಚಾ ಜೊತೆಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇರುವಂತ ಬೂಂದಿ ಕಾಳು. ಸೊ ಇದನ್ನು ತಗೊಂಡಿನಿ. ಆಕ್ಚುಲಿ ನಾವು ಕುಕಿಂಗ್ ಲಾಗ್ ಮಾಡ್ಬೇಕಂತ ಹೇಳಿ ಇದು ಲೈಟ್ ತರಿಸಿದ್ವಿ ರೀ. ಅಂದ್ರೆ ಇದು ಬೆಳಕ್ ಬಾಳ್ ಬರ್ತೈತಿ. ನಾನು ತೋರಿಸಿದ್ದೆ ನಿಮ್ಗ, ಆನ್ಲೈನಾಗ ಆರ್ಡರ್ ಮಾಡಿದ್ದೆ ಅಮೆಝಾನ್ ಒಳಗ ಅಂತ ಹೇಳಿ. ಬಟ್ ಇಲ್ಲಿ ನಿಂತ್ರ ಅದು ನಮ್ ನೆರಳ ಬೀಳ್ತೈತಿ. ಇದು ವಿಡಿಯೋ ಬರೋದೇ ಇಲ್ಲ. ನಮ್ ನೆರಳ ಬಿದ್ದು ಮತ್ತು ಕತ್ಲನ ಆಗ್ತೈತಿ. ಆಮೇಲೆ ಇಲ್ಲೂ ಒಂದು ಲೈಟ್ ಐತಿ, ಆದ್ರೆ ಈ ಶೆಲ್ಫ್ ಅಡ್ಡ ಐತಿ. ಸೊ ಅದ್ರ ಸಂಬಂಧ ಕುಕಿಂಗ್ ಲಾಗ್ ಡಿಲೇ ಆಗತೈತಿ. ಸೊ ಫೈನಲ್ ಆಗಿ ಇದಕ್ಕೆ ಏನಾರ ಒಂದು ಸೊಲ್ಯೂಷನ್ ಕಂಡು ಹಿಡಿಬೇಕು ನೋಡ್ರಿ. ಇವಾಗ ಇವ್ರಿಗೂ ಚಹಾ ಕೊಡೋಣ ಬರ್ರಿ. ಚಹಾ ಮತ್ತು ಬೂಂದಿ ಕಾಳು. ಸೊ ಇದು ಸ್ನ್ಯಾಕ್ಸ್ ಆದಂಗೂ ಅನ್ನಿಸ್ತೈತಿ. ತಗೋರಿ ಟೀ ಬಂತ. ಹಾಂ, ಅದು ಬೂಂದಿ.